ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯುವ ಜಾತ್ರೋತ್ಸವದಲ್ಲಿ ಧ್ವಜಾರೋಹಣ ಮಾಡಲು ಅನುಮತಿ ಪಡೆದ ಪದಾರ್ಥಿ ಹುದ್ದೆಯಲ್ಲಿರುವ ಸಿಬ್ಬಂದಿಗಳಿದ್ದರೂ ಕೂಡ ಅವರನ್ನು ಹೊರತುಪಡಿಸಿ ಅನಧಿಕೃತ ವ್ಯಕ್ತಿ ಧ್ವಜಸ್ತಂಭದ ಮೇಲೆ ಹತ್ತಿ ಧ್ವಜಾರೋಹಣ ಮಾಡುವ ಬೆಳವಣಿಗೆ ನಡೆಯುತ್ತಿದೆ. ಈ ಬಾರಿಯ ಜಾತ್ರೆಯಲ್ಲಿಯೂ ಇದು ನಡೆದರೆ ಅಂತಹ ವ್ಯಕ್ತಿ ಮತ್ತು ಅದಕ್ಕೆ ಅವಕಾಶ ಮಾಡಿಕೊಡುವ ಅರ್ಚಕರು, ಕಾರ್ಯನಿರ್ವಹಣಾ ಅಧಿಕಾರಿಯ ವಿರುದ್ಧ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನ ಹೂಡಲಾಗುವುದು ಮತ್ತು ಪೊಲೀಸ್ ಕೇಸನ್ನ ಮಾಡಲಾಗುವುದು ಎಂದು ಶೈವ ಕ್ಷೇತ್ರ ಸಂರಕ್ಷಣಾ ವೇದಿಕೆಯ ಸಂಸ್ಥಾಪಕ ಶ್ರೀನಾಥ್ ಟಿ.ಎಸ್. ಸುಬ್ರಹ್ಮಣ್ಯ ಅವರು ಹೇಳಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದೇವಸ್ಥಾನದಲ್ಲಿ ಪ್ರಸ್ತುತ ನಾಗೇಶ್ ಮತ್ತು ಬಾಲಕೃಷ್ಣ ಎಂಬವರಿಬ್ಬರು ಅಧಿಕೃತವಾಗಿ ಪದಾರ್ಥಿ ಹುದ್ದೆಯಲ್ಲಿದ್ದು ಅವರು ಧ್ವಜಾರೋಹಣ ಮಾಡುವ ಅನುಮತಿ ಹೊಂದಿದ್ದಾರೆ. ಆದರೆ ಪಿಜಿ ಜಗನ್ನಿವಾಸ್ ರಾವ್ ಅನಧಿಕೃತವಾಗಿ ಏಪ್ರಿಲ್ 10ರಂದು ಧ್ವಜಾರೋಹಣ ಮಾಡುವ ಕಾರ್ಯವನ್ನ ಕೆಲವು ವರ್ಷಗಳಿಂದ ಮಾಡ್ತಿದ್ದಾರೆ. ಮಾಹಿತಿ ಹಕ್ಕಿನಲ್ಲಿ ಕೇಳಿದ ಪ್ರಶ್ನೆಗೆ ದೇವಳದಿಂದ ನೀಡಲಾದ ಉತ್ತರದಲ್ಲಿ ಅವರಿಗೆ ಯಾವುದೇ ಅನುಮತಿ ನೀಡಿಲ್ಲ ಅಂತ ತಿಳಿಸಿದ್ದಾರೆ. ಹಾಗಾದ್ರೆ ಅವರು ಯಾವ ಆಧಾರದಲ್ಲಿ ಧ್ವಜಾರೋಹಣ ಮಾಡ್ತಿದ್ದಾರೆ? ಕಳೆದ ವರ್ಷ ಜಾತ್ರೆ ಬ್ರಹ್ಮರಥೋತ್ಸವದ ದಿನ ಪಿಜಿ ಜಗನ್ನಿವಾಸ್ ರಾವ್ ಅವರು ಬ್ರಹ್ಮರಥ ಏರುವ ಮೊದಲು ತಾವೇ ರಥ ಏರಿದ್ರು. ಇದು ಕೂಡ ಶಾಸ್ತ್ರಸಮ್ಮತವಲ್ಲ. ದೇವಸ್ಥಾನದ ನೌಕರನಲ್ಲದ, ಆನುವಂಶಿಕ ಹಕ್ಕು ಹೊಂದಿಲ್ಲದ, ದತ್ತಿ ಇಲಾಖೆಯಿಂದ ಅನುಮತಿ ಹೊಂದಿಲ್ಲದ, ತಂತ್ರಿಗಳಿಂದ ಯಾವುದೇ ಲಿಖಿತ ಅನುಮತಿ ಹೊಂದಿಲ್ಲದ ಪಿಜಿ ಜಗನ್ನಿವಾಸ್ ರಾವ್ ಧ್ವಜಾರೋಹಣ ಮಾಡೋದು ನಿಯಮಬಾಹಿರವಾಗಿದೆ ಅಂತ ಹೇಳಿದ್ದಾರೆ. ಪಿಜಿ ಜಗನ್ನಿವಾಸ್ ರಾವ್ ದೇವಸ್ಥಾನಕ್ಕೆ ಭಕ್ತರಾಗಿ ಬರುವುದಕ್ಕೆ ಆಕ್ಷೇಪವಿಲ್ಲ. ಆದರೆ ಧಾರ್ಮಿಕ ಜವಾಬ್ದಾರಿಗಳನ್ನು ಅದಕ್ಕೆ ಸಂಬಂಧಪಟ್ಟವರೇ ಮಾಡಬೇಕೇ ಹೊರತು ಎಲ್ಲರೂ ಮಾಡುವಂತಿಲ್ಲ. ಪಿಜಿ ಜಗನ್ನಿವಾಸ್ ರಾವ್ ದೇವಸ್ಥಾನದ ಗರ್ಭಗುಡಿಯ ಎಡನಾಳಿಗೆ ಪ್ರವೇಶ ಮಾಡ್ತಾರೆ. ಇದು ಹೇಗೆ ಸಾಧ್ಯವಾಯಿತು ಅಂತ ಪ್ರಶ್ನಿಸಿದ ಅವರು, ಈ ಬಾರಿಯ ಜಾತ್ರೋತ್ಸವದಲ್ಲೂ ಅವರು ಧ್ವಜಾರೋಹಣ ಮಾಡೋದು, ಬ್ರಹ್ಮರಥ ಹತ್ತೋದು ಮುಂತಾದ ಕಾರ್ಯ ಮಾಡಿದ್ರೆ ಕಾನೂನು ಹೋರಾಟ ಮಾಡಲಾಗುವುದು ಅಂತ ಎಚ್ಚರಿಸಿದ್ದಾರೆ. ನಮ್ಮ ಸಮಿತಿಯು ಕಳೆದ ಹಲವಾರು ವರ್ಷಗಳಿಂದ ನಾನಾ ದೇವಸ್ಥಾನಗಳಲ್ಲಿ ನಡೆಯುವ ಅವ್ಯವಸ್ಥೆಗಳ ವಿರುದ್ಧ ಕಾನೂನು ಸಮರ ನಡೆಸ್ತಾ ಇದೆ. ಈಗಾಗಲೇ ಅನೇಕ ಹೋರಾಟಕ್ಕೆ ಕಾನೂನುಬದ್ಧ ಜಯ ಸಿಕ್ಕಿದೆ ಅಂತ ಹೇಳಿದ್ದಾರೆ. ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೋತ್ಸವದ ಧ್ವಜಾರೋಹಣ ಹಾಗೂ ಧ್ವಜ ಅವರೋಹಣ ಮಾಡುವ ಜವಾಬ್ದಾರಿ, ಅನುಮತಿ ಇರುವುದು ದೇವಸ್ಥಾನದಲ್ಲಿ ಕಾಯಂ ಪದಾರ್ಥಿ ಹುದ್ದೆಗಳಲ್ಲಿರುವ ನೌಕರರಿಗೆ ಮಾತ್ರ. ಈ ಮಾಹಿತಿಯನ್ನು ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಯವರು ಲಿಖಿತವಾಗಿ ನೀಡಿದ್ದಾರೆ. ದೇವಸ್ಥಾನದಲ್ಲಿ ಪ್ರಸಕ್ತ ಶ್ರೀ ನಾಗೇಶ್, ಶ್ರೀ ಬಾಲಕೃಷ್ಣ ಇವರು ಕಾಯಂ ಪದಾರ್ಥಿ ಹುದ್ದೆಯಲ್ಲಿ ಇರುವ ನೌಕರರು. ಸದರಿ ದೇವಸ್ಥಾನದಲ್ಲಿ ಗರ್ಭಗುಡಿಯ ಎಡನಾಡಿಗೆ ಪ್ರವೇಶಿಸುವ ಅವಕಾಶ ಇರುವುದು ದೇವಾಲಯದ ತಂತ್ರಿಗಳಿಗೆ, ಅರ್ಚಕರಿಗೆ, ಸಂಬಂಧಪಟ್ಟ ನೌಕರರಿಗೆ ಮಾತ್ರ ಎಂಬುದು ದೇವಸ್ಥಾನದ ಅಧಿಕೃತ ಮಾಹಿತಿ. ಹೀಗಿರುವಾಗ ದೇವಸ್ಥಾನದಲ್ಲಿ ಯಾವುದೇ ನೇಮಕಾತಿ ಹುದ್ದೆಯಲ್ಲದ, ದೇವಸ್ಥಾನದಲ್ಲಿ ಯಾವುದೇ ನಿಟ್ಟಿನಲ್ಲಿ ನೌಕರನೂ ಅಲ್ಲದ, ಆನುವಂಶಿಕ ಹಕ್ಕು ಇಲ್ಲದ, ದೇವಸ್ಥಾನದಿಂದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ತಂತ್ರಿಗಳಿಂದ ಯಾವುದೇ ಉಚಿತ ಅನುಮತಿ ಆದೇಶ ಇಲ್ಲದೆ ಪಿಜಿ ಜಗನ್ನಿವಾಸ್ ರಾವ್ ಜಾತ್ರೋತ್ಸವದ ಪವಿತ್ರ ಧ್ವಜಾರೋಹಣ ಅವರೋಹಗಳನ್ನು ಅಕ್ರಮವಾಗಿ ಮಾಡುತ್ತಾರೆ. ಅದೇ ರೀತಿ ಪಿಜಿ ಜಗನ್ನಿವಾಸ್ ರವರ ಸಹೋದರ ಪಿಜಿ ಚಂದ್ರಶೇಖರ್, ಪಿಜಿ ಜಗನ್ನಿವಾಸ್ ರವರು ಇವರ ಪುತ್ರ ಕೃಷ್ಣ ಜೆ ಇವರು ಜಾತ್ರೋತ್ಸವದ ಧನುಪೂಜೆ ಸೇರಿದಂತೆ ಪಂಚಪರ್ವಗಳ ವಿಶೇಷ ದಿನಗಳಂದು ಯಾವುದೇ ಅನುಮತಿ ಇಲ್ಲದೆ ಅನಧಿಕೃತವಾಗಿ ಅಕ್ರಮವಾಗಿ ದೇವಸ್ಥಾನದ ಗರ್ಭಗುಡಿಯ ಎಡನಾಡಿಗೆ ಪ್ರವೇಶಿಸುತ್ತಾರೆ. ಅದೂ ಅಲ್ಲದೆ ಕಳೆದ ವರ್ಷ ಜಾತ್ರೋತ್ಸವ ಸಂದರ್ಭದಲ್ಲಿ ಪಿಜಿ ಜಗನ್ನಿವಾಸ್ ರಾವ್ ಅವರು ಯಾವುದೇ ಅರ್ಹತೆ ಇಲ್ಲದೆ, ಅನುಮತಿ ಇಲ್ಲದೆ ರಥೋತ್ಸವದಂದು ದೇವರು ರಥ ಏರುವುದಕ್ಕೆ ಮುಂಚಿತವಾಗಿಯೇ ಪವಿತ್ರ ರಥವನ್ನು ಏರಿ ನಿಂತಿದ್ದಾರೆ. ಜಾತ್ರೆಯ ಕೊನೆಯ ಅವಮೃತ ಸಂದರ್ಭದಲ್ಲೂ ಕೂಡ ದೇವರು ವೀರಮಂಗಲದ ಪವಿತ್ರ ಅವಮೃತ ಸ್ನಾನ ಮಾಡುವ ಸಮಯದಲ್ಲಿ ಕೂಡ ಸದರಿ ಪಿಜಿ ಜಗನ್ನಿವಾಸ್ ರಾವ್ ಇವರು ಹಾಗೂ ಪುತ್ರ ಕೃಷ್ಣ ಜೆ ರಾವ್ ಇವರು ಅಕ್ರಮವಾಗಿ ದೇವರ ಅತಿ ಸಮೀಪಕ್ಕೆ ಹೋಗಿರ್ತಾರೆ. ಪಿಜಿ ಜಗನ್ನಿವಾಸ್ ರಾವ್ ಇವರು ಯಾವುದೇ ಬ್ರಾಹ್ಮಣ ಪಂಗಡಕ್ಕೆ ಸೇರಿರುವುದಿಲ್ಲ ಎಂಬ ಮಾತುಗಳು ಸಾರ್ವಜನಿಕ ವಲಯದಲ್ಲಿ ಜನಜಿತವಾಗಿದೆ. ಆದರೂ ಇವರು ರಥೋತ್ಸವದ ಪೂರ್ವದಲ್ಲಿ ಪವಿತ್ರ ಬ್ರಹ್ಮರಥವನ್ನು ಏರಿದ್ದಾದರೂ ಹೇಗೆ? ಶ್ರೀ ದೇವರ ಅವಮೃತ ಸಂದರ್ಭದಲ್ಲಿ ಮಗನ ಜೊತೆ ದೇವರ ಜಳಕದ ಸಮಯ ದೇವರ ಅತಿ ಸಮೀಪಕ್ಕೆ ಹೇಗೆ ಉಪಕ್ರಮಿಸಿದರು? ಇದಕ್ಕೆ ಅನುಮತಿ ಕೊಟ್ಟವರು ಯಾರು? ಬ್ರಾಹ್ಮಣ ಪಂಗಡಕ್ಕೆ ಸೇರದ ಇವರು ಬ್ರಾಹ್ಮಣ ಎಂದು ಹೇಳಿ ವೇದ ಸಂವರ್ಧನಾ ಪ್ರತಿಷ್ಠಾನ ಮೂಲಕ ಶ್ರೀ ದೇವಾಲಯದಲ್ಲಿ ರುದ್ರಪಾರಾಯಣ ಮಾಡುತ್ತಾರೆ. ಬ್ರಾಹ್ಮಣ ಪಂಕ್ತಿಗಳಲ್ಲಿ ಮಧ್ಯೆ ಕುಳಿತು ಊಟ ಮಾಡುತ್ತಾರೆ ಎಂಬ ಮಾತುಗಳು ಭಕ್ತ ವಲಯದಲ್ಲಿ ಸಾಕಷ್ಟು ಕೇಳಿಬರುತ್ತಿದೆ. ಇವೆಲ್ಲ ದೊಡ್ಡ ಪ್ರಮಾದ. ಶ್ರೀ ದೇವಾಲಯದ ಶುದ್ಧ ಪಾವಿತ್ರತೆಗೆ ಭಂಗವನ್ನುಂಟು ಮಾಡತಕ್ಕ ಅಂಶಗಳೇ ಆಗಿರುತ್ತದೆ. ಇದೀಗ ಪಿಜಿ ಜಗನ್ನಿವಾಸ್ ರವರ ಮಗ ಕೃಷ್ಣಾಜಿ ರಾವ್ ವಿರುದ್ಧ ಸಹಪಾಠಿ ಹಿಂದೂ ಹುಡುಗಿಗೆ ಮದುವೆಯಾಗುವಂತೆ ನಂಬಿಸಿ ಮಗು ಕರುಣಿಸಿ
ನಂತರ ಮದುವೆ ಆಗಲ್ಲ ಎಂದು ಮೋಸ ಮಾಡಿದ್ದಾನೆ ಎಂಬ ಕ್ರಿಮಿನಲ್ ಆಪಾದನೆ ಇದ್ದು ಪ್ರಕರಣ ತನಿಖೆ ವಿಚಾರದಲ್ಲಿ ಇರುವುದು ಎಲ್ಲರಿಗೂ ತಿಳಿದಿರುತ್ತದೆ. ಈ ಪ್ರಕರಣದಲ್ಲಿ ಪಿ ಜಿ ಜಗನ್ನಿವಾಸರಾವ್ರವರು ತನ್ನ ಮಗನನ್ನು ಅದೇ ಯುವತಿಯೊಂದಿಗೆ ಮದುವೆ ಮಾಡಿಸುತ್ತೇನೆಂದು ಅವರು ಪೊಲೀಸ್ ಠಾಣೆಯಲ್ಲಿ ದೃಢಪತ್ರ ಕೊಟ್ಟಿದ್ದರು. ನಂತರ ಮದುವೆ ಮಾಡಿಸದೆ ವಚನಭ್ರಷ್ಟರಾಗಿ ಮೋಸ ಮಾಡಿರುತ್ತಾರೆ ಎಂದು ಸಂತ್ರಸ್ತೆ ಯುವತಿಯ ತಾಯಿ ಬಹಿರಂಗವಾಗಿ ಆಪಾದಿಸಿರುತ್ತಾರೆ. ಇದು ಮಾಧ್ಯಮಗಳಲ್ಲಿ ಪ್ರಸಾರಗೊಂಡಿರುತ್ತದೆ. ಇಂತಹ ಆರೋಪಗಳ ಸರಮಾಲೆಯನ್ನು ಹೊಂದಿರುವ ಶ್ರೀ ಪಿ ಜಿ ಜಗನ್ನಿವಾಸರಾವ್ ಇವರು ದೇವಸ್ಥಾನದ ಜಾತ್ರೋತ್ಸವದಲ್ಲಿ ಪವಿತ್ರ ಧ್ವಜಾರೋಹಣ ಮಾಡಿದರೆ, ಗರ್ಭಗೃಹದ ಎಡನಾಡಿ ಪ್ರವೇಶಿಸಿದರೆ ಅದು ಹಿಂದೂ ಭಕ್ತಗಳ ಧಾರ್ಮಿಕ ನಂಬಿಕೆಗೆ ಭಾವನೆಗಳಿಗೆ ಘಾಸಿ ಉಂಟು ಮಾಡುವುದಂತಾಗುತ್ತದೆ. ಒಂದು ವೇಳೆ ಪಿ ಜಿ ಜಗನ್ನಿವಾಸರಾವ್ ಇವರು ಜಾತ್ರೋತ್ಸವದ ಧ್ವಜಾರೋಹಣ ಮಾಡಿದರೆ ಅದು ದೇವಸ್ಥಾನದ ಇತಿಹಾಸದಲ್ಲೇ ಕಪ್ಪು ಚುಕ್ಕೆಯಾಗಲಿದೆ. ಮಾತ್ರವಲ್ಲ, ಶ್ರೀ ಮಹಂತೋಬಾರ ಎಂಬ ಹೆಗ್ಗಳಿಕೆಯ ದೇವಸ್ಥಾನದ ಘನತೆ, ಗೌರವ, ಪಾವಿತ್ರತೆ, ಶುದ್ಧತೆಗಳಿಗೆ ಕೂಡ ಧಕ್ಕೆಯನ್ನುಂಟು ಮಾಡುವುದೇ ಆಗಿರುತ್ತದೆ. ದೇವಸ್ಥಾನದಲ್ಲಿ ಕಾಯಂ ಪದಾರ್ಥಿ ಹುದ್ದೆಯ ನೌಕರರು ಈ ಹಿಂದಿನಿಂದ ಧ್ವಜಾರೋಹಣ ನಡೆಸುತ್ತಾ ಬಂದಿರುವುದು ಸಂಪ್ರದಾಯ ಮತ್ತು ನಿಯಮ. ಏನೂ ಇಲ್ಲದ ಪಿ ಜಿ ಜಗನ್ನಿವಾಸರಾವ್ ಕೆಲವು ವರ್ಷಗಳಿಂದ ಧ್ವಜಾರೋಹಣದಲ್ಲಿ ಹಸ್ತಕ್ಷೇಪಣ ಮಾಡುತ್ತಿರುವುದು ಸಂಪ್ರದಾಯ ಮತ್ತು ವಿಧಿ ನಿಯಮಗಳನ್ನು ನೇರ ಉಲ್ಲಂಘನೆ ಮಾಡಿರುತ್ತಾರೆ. ಆದ್ದರಿಂದ ದೇವಾಲಯದ ಧ್ವಜಾರೋಹಣವನ್ನು ದೇವಸ್ಥಾನದ ಅಧಿಕೃತ ಕಾಯಂ ಪದಾರ್ಥಿ ಹುದ್ದೆಯಲ್ಲಿರುವ ನೌಕರರಿಂದಲೇ ಮಾಡಿಸಿ. ಅನಧಿಕೃತ ನೌಕರರಿಗೆ ಮಾತ್ರ ಗರ್ಭಗುಡಿಯ ಎಡನಾಡಿಯ ಪ್ರವೇಶಕ್ಕೆ ಅವಕಾಶ ನೀಡಿ. ಅನಧಿಕೃತ ವ್ಯಕ್ತಿಗಳಿಗೆ ಯಾವುದೇ ಕಾರಣಕ್ಕೂ ಧ್ವಜಾರೋಹಣ ಮಾಡಲು, ಬ್ರಹ್ಮರಥ ಏರಲು, ಅವಮೃತ ಸ್ನಾನ ಸಮಯದಲ್ಲಿ ಸಮೀಪವರ್ತಿಗಳಾಗುವುದಕ್ಕೆ ಅವಕಾಶ ನೀಡತಕ್ಕದ್ದಲ್ಲ ಎಂದು ದೇವಾಲಯದ ತಂತ್ರಿಗಳಲ್ಲಿ, ಆಡಳಿತ ಮಂಡಳಿಯವರಲ್ಲಿ, ಹಿಂದೂ ಧಾರ್ಮಿಕ ದತ್ತಿ ಅಧಿಕಾರಿಗಳಲ್ಲಿ ಮಾಧ್ಯಮಗಳ ಮುಖಾಂತರ ಕಳಕಳಿಯ ವಿನಂತಿ ಮಾಡಿಕೊಳ್ಳುತ್ತೇನೆ. ಈ ಬಗ್ಗೆ ಈಗಾಗಲೇ ದೇವಾಲಯದ ಆಡಳಿತ ವರ್ಗಕ್ಕೆ, ಇಲಾಖಾಧಿಕಾರಿಗಳಿಗೆ ಲಿಖಿತ ಮನವಿ ಸಲ್ಲಿಸಲಾಗಿದ್ದು, ಆದಾಗ್ಯೂ ಧಾರ್ಮಿಕ ಚಟುವಟಿಕೆಗಳು ಅಪವ್ಯಾಸ ಅವಕಾಶ ಕೊಟ್ಟರೆ ಅಂಥವರ ವಿರುದ್ಧ ಸಮಸೃಷ್ಟಿ ಹಾಗೂ ವೈಯಕ್ತಿಕ ಕಾನೂನು ಹೋರಾಟ ನಡೆಸುವುದು. ಇಲ್ಲಿ ಪ್ರಸ್ತುತಪಡಿಸಲಾದ ವಿಚಾರಗಳು ಯಾರ ವಿರುದ್ಧವೂ ದ್ವೇಷದ ಭಾವನೆಯಿಂದಲೂ ಕೂಡಿದ್ದಲ್ಲ, ಎಲ್ಲದನ್ನೂ ಸ್ಪಷ್ಟಪಡಿಸುತ್ತೇನೆ. ಈಗ ಈ ಜಗನ್ನಿವಾಸರಾವ್ ಮತ್ತು ಇವರು ದೇವಸ್ಥಾನದ ಇದಕ್ಕೆ ಅನಧಿಕೃತ ವ್ಯಕ್ತಿಗಳು. ನಿಮ್ಮ ರೀತಿ ಎಲ್ಲ ರೀತಿ ಅವರು ಭಕ್ತರಾಗಿ ಬರಬೇಕು, ಭಕ್ತರಾಗಿ ಹೋಗಬೇಕು. ಅನಧಿಕೃತವಾಗಿ 4-5 ವರ್ಷಗಳಿಂದ ದೇವಸ್ಥಾನದ ಮುಖಮಂಟಪ, ಮಧ್ಯಮಂಟಪ ಪ್ರವೇಶ ಮಾಡ್ತಕ್ಕಂಥದ್ದು, ದೇವತಾ ಕಾರ್ಯಗಳಲ್ಲಿ ದೇವರು ಇದರಿಂದ ಸೇರಿಕೊಳ್ಳೋದು, ಇದನ್ನೆಲ್ಲ ಮಾಡ್ತಾಯಿದೆ. ಇದು ಕಾನೂನು ಬಾಹಿರವಾದ ಕೃತ್ಯ. ಇದನ್ನು ನಾವು ಕೇಳಿದ್ದೀವಿ. ಅದನ್ನು ಧಾರ್ಮಿಕ ದತ್ತಿ ಇಲಾಖೆಯಿಂದ ಅವರು ಕೂಡ ಅದನ್ನು ಕೊಟ್ಟಿದ್ದಾರೆ. ಇವರು ಯಾವ ರೀತಿ ದೇವಸ್ಥಾನದ ಎಡನಾಡಿ ಅಂದರೆ ಮುಖಮಂಟಪ ಇದರಲ್ಲಿ ಪ್ರವೇಶ ಮಾಡ್ತಾರೆ? ಈಗ ನನಗೆ ಕೆಲವು ಮಾಹಿತಿಗಳು ಬಂತು. ಈಗ ಧ್ವಜಾರೋಹಣಕ್ಕೆ ತಂತ್ರಿಗಳು ಹೇಳಿದಾಗ ಮಾಡ್ತೀವಿ. ತಂತ್ರಿಗಳು ನೀವು ಯಾರೂ ಸಂಪರ್ಕನೇ ಮಾಡಿಲ್ಲ. ನಾನು ಇವತ್ತು ಬೆಳಗ್ಗೆ ಅವ್ರನ್ನ ಸಂಪರ್ಕ ಮಾಡಿ ಆನಂತರ ನಾನು ಇಲ್ಲಿ ಬಂದದ್ದು ನಾಗೇಶ್ ತಂತ್ರಿಗಳನ್ನು. ಅಲ್ಲಲ್ಲ, ಇರಿ ಒಂದು ನಿಮಿಷ. ಅವರ ಹೆಸರೆಂತ? ರವೀಶ್ ತಂತ್ರಿ. ಅನೀಶ್, ವಿ4 ನ್ಯೂಸ್, ಪುತ್ತೂರು.